Dear friends, ಎಲ್ರಿಗೂ ನಮಸ್ಕಾರ. Welcome to Gnana Gangotris Infest Current Affairs with MCQs and this is class number 408 in this series. So ಇವತ್ತಿನ ತರಗತಿಯಲ್ಲಿ 23ನೇ ಫೆಬ್ರವರಿ 2023ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂತ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. At the end of the presentation we will have given Infest challenge quiz. ಇದರಲ್ಲಿ first 10 students who give correct answers will be acknowledged in the next presentation and articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೇವೆ. ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of Infest challenge number 371 and we appreciate everybody who has given correct answers. Thank you very much for your participation. With this, let's get into the first question. So ಇವತ್ತಿನ ಮೊದಲನೇ ಪ್ರಶ್ನೆ, ಭಾರತ ದೇಶದ ಯಾವ ರಾಜ್ಯದಲ್ಲಿ WHO ವಿಶ್ವ ಆರೋಗ್ಯ ಸಂಸ್ಥೆ mRNA ಲಸಿಕಾ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದೆ? ಸೊ ಈ ಕೇಂದ್ರವನ್ನ ನಾವು mRNA ವ್ಯಾಕ್ಸಿನ್ ಹಬ್ ಅಂತ ಕರೀತೇವೆ. ಸೊ ಇದನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವತಿಯಿಂದ ಭಾರತ ದೇಶದ ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ಅಂತ ಪ್ರಶ್ನೆ ಇರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ತೆಲಂಗಾಣ ಆಗಿರುತ್ತೆ. ಹಾಗಿದ್ರೆ ಈ ಆರ್ಟಿಕಲ್ ಅಲ್ಲಿ ನಾವು mRNA ವ್ಯಾಕ್ಸಿನ್ ಅಂದ್ರೆ ಏನು ಅನ್ನೋದನ್ನ ಡಿಸ್ಕಸ್ ಮಾಡ್ಬೇಕಾಗಿರುತ್ತೆ. ಸೊ mRNA ವ್ಯಾಕ್ಸಿನ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೇಕಾಗಿದ್ರೆ ನಮ್ಗೆ ಬೇಸಿಕಲಿ RNA ಬಗ್ಗೆ ಗೊತ್ತಿರ್ಬೇಕಾಗಿರುತ್ತೆ. RNA ನಮ್ಮ ಜೀವಕೋಶದಲ್ಲಿರ್ತಕ್ಕಂಥ ಒಂದು ಪ್ರಮುಖವಾದ ಕಾಂಪೊನೆಂಟ್ ಆಗಿರುತ್ತೆ. ಸೊ ಇದರ ಕೆಲಸ ಏನು ಅಂದ್ರೆ ನಮ್ಮ ದೇಹದಲ್ಲಿ ಪ್ರೋಟೀನ್ ಗಳನ್ನ ತಯಾರಿ ಮಾಡ್ತಕ್ಕಂಥದ್ದು ಇದರ ಕೆಲಸವಾಗಿರುತ್ತೆ. ಸೊ ನಮ್ಮ ದೇಹದಲ್ಲಿ ಪ್ರೋಟೀನ್ ಗಳನ್ನ ತಯಾರಿ ಮಾಡ್ಲಿಕ್ಕೆ RNA ಯಲ್ಲಿ 3 ರೀತಿಯ RNAಗಳು ಕೆಲಸ ಮಾಡುತ್ತೆ. ಸೊ ಮೊದಲನೇದನ್ನ ನಾವು mRNA ಅಥವಾ ಮೆಸೆಂಜರ್ RNA ಅಂತ ಕರಿತೇವೆ. ಸೊ ಈ ಒಂದು ಮೆಸೆಂಜರ್ RNA ಏನ್ ಮಾಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ ಸೊ ನಮ್ಮ ಜೀವಕೋಶವನ್ನ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ನಮ್ಮ ಜೀವಕೋಶದ ಮಧ್ಯಭಾಗದಲ್ಲಿ ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರವನ್ನ ನೋಡ್ತೇವೆ. ಸೊ ಹೊರಭಾಗದಲ್ಲಿ ನಾವು ಸೈಟೋಪ್ಲಾಸ್ಮ್ ಅನ್ನ ಅಥವಾ ಕೋಶ ದ್ರವ್ಯವನ್ನ ನೋಡ್ಬೋದಾಗಿರುತ್ತೆ. ಸೊ ನಮ್ಮ ದೇಹದಲ್ಲಿ ಅಥವಾ ನಮ್ಮ ಜೀವಕೋಶದಲ್ಲಿ ಯಾವ ಪ್ರೋಟೀನ್ ಸಿಂಥಸೈಸ್ ಆಗ್ಬೇಕು ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ನ್ಯೂಕ್ಲಿಯಸ್ ಆಗಿರುತ್ತೆ. ಸೊ ಕೋಶ ಕೇಂದ್ರ ಯಾವ ಪ್ರೋಟೀನ್ ಅನ್ನ ಸಿಂಥಸೈಸ್ ಮಾಡ್ಬೇಕು ಅಂತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಆ ನಿರ್ಧಾರವನ್ನ ಫಾರ್ಮುಲಾದ ರೂಪದಲ್ಲಿ mRNA ವರ್ಗಾವಣೆ ಮಾಡುತ್ತೆ. ಎಲ್ಲಿಂದ ಎಲ್ಲಿಗೆ ವರ್ಗಾವಣೆ ಮಾಡುತ್ತಂದ್ರೆ ನ್ಯೂಕ್ಲಿಯಸ್ ಇಂದ ಸೈಟೋಪ್ಲಾಸಮ್ಗೆ ವರ್ಗಾವಣೆ ಮಾಡುತ್ತೆ. ಕಾರಣ ಏನು ಅಂದ್ರೆ ಪ್ರೋಟೀನ್ಗಳು ಉತ್ಪತ್ತಿ ಆಗ್ತಕ್ಕಂಥದ್ದು ಸೈಟೋಪ್ಲಾಸ್ಮದಲ್ಲಿ ಆಗಿರುತ್ತೆ. ಸೊ ಈ ಒಂದು ಫಾರ್ಮುಲಾನ ನಾವೇನಂತ ಕರಿತೀವಿ ಅಂದ್ರೆ ಮೆಸೆಂಜರ್ RNA ಅಂತ ಕರಿತೇವೆ. ಮೆಸೆಂಜರ್ ಅಂದ್ರೆ ಸಂದೇಶ ಅಂತಕ್ಕಂಥದ್ದು ಅದರ ಅರ್ಥ ಆಗಿರುತ್ತೆ. ಸೊ ಈ ರೀತಿಯ ಸಂದೇಶವನ್ನ ನ್ಯೂಕ್ಲಿಯಸ್ ನಿಂದ ಸೈಟೋಪ್ಲಾಸಮ್ಗೆ ಕ್ಯಾರಿ ಮಾಡ್ತಕ್ಕಂಥ ಕೆಲಸವನ್ನ ಮೆಸೆಂಜರ್ RNA ಮಾಡುತ್ತೆ. ಸೊ ಮೆಸೆಂಜರ್ RNA ಅಲ್ಲಿ ಏನಿರುತ್ತೆ ಅಂದ್ರೆ ಯಾವ ಪ್ರೋಟೀನ್ ಸಿಂಥಸೈಸ್ ಆಗ್ಬೇಕೋ ಅದರ ಫಾರ್ಮುಲಾ ಇರುತ್ತೆ. ಸೊ ಈ ಫಾರ್ಮುಲಾವನ್ನ ಉಪಯೋಗಿಸ್ಕೊಂಡು rRNA ಅಂತ ಕರಿತೇವೆ. ಅಂದ್ರೆ ಇದನ್ನ ನಾವು ರೈಬೋಸೋಮಲ್ RNA ಅಂತ ಕರಿತೇವೆ. ಸೊ ಇದು ನಮಗೆ ಬೇಕಾಗಿರ್ತಕ್ಕಂಥ ಪ್ರೋಟೀನ್ ಅನ್ನ ಉತ್ಪತ್ತಿ ಮಾಡುತ್ತೆ. ಸೊ ಇನ್ನೊಂದು RNA ಇರುತ್ತೆ, ಅದನ್ನ ನಾವು tRNA ಅಂತ ಕರಿತೇವೆ. ಸೊ ಇದರ ಕೆಲಸ ಏನು ಅಂದ್ರೆ ಯಾವುದೇ ಒಂದು ಪ್ರೋಟೀನ್ ಆಗಿರ್ಬೋದು ಅದು ಅಮಿನೋ ಆಸಿಡ್ ಗಳಿಂದ ತಯಾರಿಸಲ್ಪಡುತ್ತೆ. ಯಾವ ಅಮಿನೋ ಆಸಿಡ್ ಬೇಕೋ ಅದನ್ನ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸ ಟ್ರಾನ್ಸ್ಫರ್ RNA ಹೆಸರಲ್ಲೇ ಇದೆ ನೋಡಿ, ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನ tRNA ಮಾಡುತ್ತೆ. ಸೊ ಇಷ್ಟು ಮಾಹಿತಿ ನಮ್ಗೆ ಈ ಒಂದು ಪ್ರೋಟೀನ್ ಸಿಂಥಸಿಸ್ ಬಗ್ಗೆ ಬ್ರೀಫ್ ಆಗಿ ಗೊತ್ತಿರ್ಬೇಕಾಗಿರುತ್ತೆ. ಹಾಗಿದ್ರೆ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನಮ್ಗೆ ಏನ್ ಅರ್ಥ ಆಯ್ತು ಅಂದ್ರೆ ಯಾವ ಪ್ರೋಟೀನ್ ಅನ್ನ ನಾವು ಸಿಂಥಸೈಸ್ ಮಾಡ್ಬೇಕು, ನಾವು ಅಂದ್ರೆ ನಮ್ಮ ಜೀವಕೋಶ. ಸೊ ಅದರ ಫಾರ್ಮುಲಾ ಎಲ್ಲಿರುತ್ತಂದ್ರೆ mRNA ಎಲ್ಲಿರುತ್ತೆ. ಸೊ ಈಗ ಈ ಒಂದು mRNA ನ ಉಪಯೋಗಿಸ್ಕೊಂಡು ವ್ಯಾಕ್ಸಿನ್ ಗಳನ್ನ ಅಥವಾ ಲಸಿಕೆಗಳನ್ನ ತಯಾರಿ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ಲಸಿಕೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಈ ಚಿತ್ರದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಸೊ ಈ ಒಂದು ಲಸಿಕೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ ಕರೋನಾ ವೈರಸ್ ಬಗ್ಗೆ ನಾನು ಇಲ್ಲಿ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಕೊಡ್ತೇನೆ. ಸೊ ಕರೋನಾ ವೈರಸ್ ನ ಸರ್ಫೇಸ್ ಅಥವಾ ಮೇಲ್ಮೈ ಮೇಲೆ ಇರ್ತಕ್ಕಂಥ ಪ್ರೋಟೀನ್ ಗಳನ್ನ ನಾವು ಸ್ಪೈಕ್ ಪ್ರೋಟೀನ್ಸ್ ಅಂತ ಕರಿತೇವೆ. ಸೊ ಈ ಒಂದು ವೈರಸ್ ನಮ್ಮ ದೇಹಕ್ಕೆ ಎಂಟರ್ ಆದ್ಮೇಲೆ ಏನ್ ಮಾಡುತ್ತಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಜೀವಕೋಶಗಳ ರೆಸೆಪ್ಟಾರ್ಸ್ ಅಥವಾ ಗ್ರಾಹಕ ಕೋಶಗಳು ಅಂತ ಕರಿತೇವೆ. ಸೊ ಈ ಒಂದು ಗ್ರಾಹಕ ಕೋಶಗಳಿಗೆ ಈ ಸ್ಪೈಕ್ ಪ್ರೋಟೀನ್ಸ್ ಏನಿರ್ತವೆ ಇವು ಬಂದು ಅಟ್ಯಾಚ್ ಆಗ್ತವೆ. ಸೊ ಯಾವಾಗ ಸ್ಪೈಕ್ ಪ್ರೋಟೀನ್ ಬಂದು ಇಲ್ಲಿ ಅಟ್ಯಾಚ್ ಆಗ್ತವೆ ಗ್ರಾಜುಯಲಿ ಅದೇನಾಗುತ್ತಂದ್ರೆ ಈ ವೈರಸ್ ನಮ್ಮ ಜೀವಕೋಶದ ಒಳಗಡೆ ಎಂಟರ್ ಆಗುತ್ತೆ. ಸೊ ಒಂದ್ಸತಿ ವೈರಸ್ ನಮ್ಮ ಜೀವಕೋಶದ ಒಳಗಡೆ ಎಂಟರ್ ಆದ್ರೆ ಅದು ಮತ್ತೆ ಮಲ್ಟಿಪ್ಲೈ ಆಗಕ್ಕೆ ಸ್ಟಾರ್ಟ್ ಆಗಿ ಅದು ಸಾವಿರಾರು ಸಂಖ್ಯೆಯಲ್ಲಿ ಮಲ್ಟಿಪ್ಲೈ ಆಗಿ ಅದು ನಮ್ಮ ದೇಹಕ್ಕೆ ರೋಗವನ್ನ ಉಂಟು ಮಾಡುತ್ತೆ. ಸೊ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಸ್ಪೈಕ್ ಪ್ರೋಟೀನ್ ಗಳನ್ನ ಉತ್ಪತ್ತಿ ಮಾಡ್ತಕ್ಕಂತ ಫಾರ್ಮುಲಾ, ಆ ಫಾರ್ಮುಲಾನ ನಾನು ಮುಂಚೆನೆ ಹೇಳ್ದಾಗೆ mRNA ಅಂತ ಕರಿತೇವೆ. ಸೊ ಈ ಒಂದು mRNA ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ.
ಸೊ ಈ mRNA ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಇದನ್ನ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ದೇಹಕ್ಕೆ ಲಸಿಕೆಯ ರೂಪದಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಸೊ ಯಾವಾಗ ಈ ಒಂದು mRNA ನ ಇಂಜೆಕ್ಟ್ ಮಾಡ್ತಾರೆ, ಈ mRNA ಕೆಲಸ ಏನು ಅಂದ್ರೆ ಈ ಸ್ಪೈಕ್ ಪ್ರೋಟೀನ್ ಗಳನ್ನ ಉತ್ಪತ್ತಿ ಮಾಡ್ತಕ್ಕಂಥದ್ದು ಇದರ ಕೆಲಸವಾಗಿರುತ್ತೆ. ಈ ಸ್ಪೈಕ್ ಪ್ರೋಟೀನ್ ಗಳು ಹಾರ್ಮ್ಲೆಸ್ ಆಗಿರುತ್ತೆ, ಅಂದ್ರೆ ಇದು ಬರೀ ರೆಸೆಪ್ಟಾರ್ ಗೆ ಅಟ್ಯಾಚ್ ಆಗ್ತಕ್ಕಂಥ ಒಂದು ಪ್ರೋಟೀನ್ ಆಗಿರುತ್ತೆ, ಬಟ್ ಇದು ಕಾಯಿಲೆಯನ್ನ ಉಂಟು ಮಾಡೋದಿಲ್ಲ. ಸೊ ಯಾವಾಗ ಈ ಒಂದು mRNA ನಮ್ಮ ದೇಹಕ್ಕೆ ಎಂಟರ್ ಆಗುತ್ತೆ, ಆ mRNA ಫಾರ್ಮುಲಾ ಆಗಿರೋದ್ರಿಂದ ನಮ್ಮ ದೇಹದಲ್ಲಿ ಸ್ಪೈಕ್ ಪ್ರೋಟೀನ್ ಗಳು ಉತ್ಪತ್ತಿ ಆಗ್ತವೆ. ಸೊ ಈ ಒಂದು ಸ್ಪೈಕ್ ಪ್ರೋಟೀನ್ ಗಳೇನಿದ್ದಾವೆ ಇವು ನಮ್ಮ ದೇಹಕ್ಕೆ ಹೊಸ ರೀತಿಯ ಪ್ರೋಟೀನ್ ಗಳಾಗಿರ್ತವೆ. ಸೊ ಆ ಒಂದು ಕಾರಣದಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಅಂತ ನಾವೇನ್ ಕರಿತೇವೆ, ಸೊ ಇದನ್ನ ರೆಕಗ್ನೈಸ್ ಮಾಡಿ, ಯಾವ್ದನ್ನ ಸ್ಪೈಕ್ ಪ್ರೋಟೀನ್ ಗಳನ್ನ ರೆಕಗ್ನೈಸ್ ಮಾಡಿ ಅದಕ್ಕೆ ವಿರುದ್ಧವಾಗಿ ಆಂಟಿಬಾಡೀಸ್ ಅಥವಾ ಪ್ರತಿಕಾಯಗಳನ್ನ ಡೆವಲಪ್ ಮಾಡ್ಕೊಳ್ಳುತ್ತೆ. ಸೊ ಯಾವಾಗ ಇದರ ವಿರುದ್ಧವಾಗಿ ಪ್ರತಿಕಾಯಗಳನ್ನ ಡೆವಲಪ್ ಮಾಡ್ಕೊಂಡಿರುತ್ತೋ, ಇಮ್ಯಾಜಿನ್ ಈ ವ್ಯಕ್ತಿಗೆ ಅದೇ ಕರೋನಾ ವೈರಸ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಈ ಕರೋನಾ ವೈರಸ್ ಅಲ್ಲಿರ್ತಕ್ಕಂಥ ಸ್ಪೈಕ್ ಪ್ರೋಟೀನ್ ಗಳೇನಿರ್ತವೆ, ಸೊ ಅದಕ್ಕೆ ವಿರುದ್ಧವಾಗಿ ನಮ್ಮ ದೇಹದಲ್ಲಿ ಆಲ್ರೆಡಿ ಆಂಟಿಬಾಡೀಸ್ ರೆಡಿ ಆಗಿರುತ್ತೆ. ಈ ಸ್ಪೈಕ್ ಪ್ರೋಟೀನ್ ಗಳನ್ನ ನಮ್ಮ ದೇಹದಲ್ಲಿರ್ತಕ್ಕಂಥ ಆಂಟಿಬಾಡೀಸ್ ಡೆಸ್ಟ್ರಾಯ್ ಮಾಡುತ್ತೆ. ಯಾವಾಗ ಈ ಸ್ಪೈಕ್ ಪ್ರೋಟೀನ್ ಗಳು ಡೆಸ್ಟ್ರಾಯ್ ಆಗುತ್ತೆ, ಅವಾಗ ಆ ಒಂದು ವೈರಸ್ ನಮ್ಮ ಜೀವಕೋಶಕ್ಕೆ ಅಂಟಿಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಯಾವಾಗ ಅದು ಅಂಟಿಕೊಳ್ಳೋದಿಲ್ಲ, ಅದು ನಮ್ಮ ಜೀವಕೋಶದ ಒಳಗಡೆ ಎಂಟ್ರಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಅವಾಗ ನಮ್ಗೆ ಈ ಒಂದು ಕಾಯಿಲೆ ಬರೋದಿಲ್ಲ. ಸೊ ಈ ರೀತಿಯ ವ್ಯಾಕ್ಸಿನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ mRNA ವ್ಯಾಕ್ಸಿನ್ ಅಂತ ಕರಿತೇವೆ. ಸೊ ಈ ರೀತಿಯ ವ್ಯಾಕ್ಸಿನ್ ಗಳನ್ನ ತಯಾರಿ ಮಾಡ್ತಕ್ಕಂಥ ಕೇಂದ್ರವನ್ನ ವಿಶ್ವ ಆರೋಗ್ಯ ಸಂಸ್ಥೆಯ ವತಿಯಿಂದ ನಮ್ಮ ಭಾರತ ದೇಶದ ತೆಲಂಗಾಣ ರಾಜ್ಯದಲ್ಲಿ ಲಸಿಕಾ ಕೇಂದ್ರವನ್ನ ಸ್ಥಾಪನೆ ಮಾಡಲಿದ್ದಾರೆ. ಸೊ ಕಾರಣ ಏನು ಅಂದ್ರೆ ಈ mRNA ಟೆಕ್ನಾಲಜಿ ಏನಿದೆ, ಸೊ ಮುಂದೆ ಬರ್ತಕ್ಕಂಥ ಇನ್ಫೆಕ್ಷಿಯಸ್ ಡಿಸೀಸಸ್ ಅಂದ್ರೆ ಇತ್ತೀಚೆಗೆ ಈ ಒಂದು ಸಾಂಕ್ರಾಮಿಕ ರೋಗಗಳು ಬಹಳ ಜಾಸ್ತಿ ಆಗ್ತಾ ಇರೋದ್ರಿಂದ, ಸೊ ಇದೊಂದು ಭರವಸೆಯ ತಂತ್ರಜ್ಞಾನ ಆಗಿರೋದ್ರಿಂದ ಈ ಸಂಸ್ಥೆಯನ್ನ ಭಾರತ ದೇಶದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ಒಂದು ಎಕನಾಮಿಕ್ ಇಂಟ್ರೆಸ್ಟ್ ಕೂಡ ಇರುತ್ತೆ. ಸೊ ಈ ಒಂದು ಕ್ಷೇತ್ರದಲ್ಲಿ ಅಂದ್ರೆ mRNA ಕ್ಷೇತ್ರದಲ್ಲಿ $100 ಬಿಲಿಯನ್ ಅಷ್ಟು ಮಾರ್ಕೆಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಅಥವಾ ಮಾಡ್ತಕ್ಕಂಥ ಗುರಿಯನ್ನು ಕೂಡ ಇಟ್ಟುಕೊಂಡು ಈ ಒಂದು ಕೇಂದ್ರವನ್ನ ಭಾರತ ದೇಶದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ಲೆಟ್ಸ್ ಮೂವ್ ಆನ್ ಟು ದಿ ಸೆಕೆಂಡ್ ಕ್ವೆಶನ್. ಧೌಲಿ ಗಂಗಾ ನದಿಯ ಮೇಲೆ ಪ್ರಸ್ತಾವಿತ ಬೊಕಾಂಗ್ ಬಾಲಿಂಗ್ ಜಲವಿದ್ಯುತ್ ಯೋಜನೆಯನ್ನ ಯಾವ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಅಂದ್ರೆ ಇದೊಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆಗಿರುತ್ತೆ. ಇದನ್ನ ಬೊಕಾಂಗ್ ಬಾಲಿಂಗ್ ಅಂತ ಕರಿತೇವೆ. ಇದನ್ನ ಯಾವ ನದಿ ಮೇಲೆ ಡೆವಲಪ್ ಮಾಡ್ಲಿಕ್ಕೆ ಪ್ರಪೋಸ್ ಮಾಡಿದ್ದಾರೆ ಅಂದ್ರೆ ಧೌಲಿ ಗಂಗಾ ನದಿ ಮೇಲೆ ಡೆವಲಪ್ ಮಾಡ್ಲಿಕ್ಕೆ ಪ್ರಪೋಸ್ ಮಾಡಿರ್ತಾರೆ. ಸೊ ಇದು ಯಾವ ರಾಜ್ಯದಲ್ಲಿದೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಉತ್ತರಾಖಂಡ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಪ್ರಾಜೆಕ್ಟ್ ಈಗ ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ ಈ ಪ್ರಾಜೆಕ್ಟ್ ಅನ್ನ ಮಾಡಬಾರ್ದು ಅಂತ ಅಲ್ಲಿರ್ತಕ್ಕಂಥ ಸ್ಥಳೀಯರು ಪ್ರೊಟೆಸ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಹಾಗಿದ್ರೆ ಈ ಒಂದು ಸುದ್ದಿಯನ್ನ ನಾವು ಜಿಯೋಗ್ರಾಫಿಕಲಿ ಅರ್ಥ ಮಾಡ್ಕೊಳ್ತಾ ಬರೋಣ. ಕಾರಣ ಏನು ಅಂದ್ರೆ ನಮ್ಮ ಪರೀಕ್ಷೆಯಲ್ಲಿ ಸುದ್ದಿಯಲ್ಲಿರ್ತಕ್ಕಂಥ ಬಹಳ ವಿಷಯಗಳನ್ನ ಸ್ಟ್ಯಾಟಿಕ್ ಜಿಕೆಗೆ ಕಂಪೇರ್ ಮಾಡಿ ಅಥವಾ ಅದ್ರ ಜೊತೆಗೆ ಕೋರಿಲೇಟ್ ಮಾಡಿ ಪ್ರಶ್ನೆಗಳನ್ನ ಕೊಡ್ತಕ್ಕಂಥ ಒಂದು ಟ್ರೆಂಡ್ ಬಹಳ ಜಾಸ್ತಿ ಆಗಿರೋದ್ರಿಂದ ಸೊ ಈ ರೀತಿಯಾಗಿ ನಾವು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಇಲ್ಲಿ ಈ ಒಂದು ಮ್ಯಾಪ್ ಅನ್ನ ನೀವು ಇಲ್ಲಿ ನೋಡ್ಬೇಕಾಗಿರುತ್ತೆ. ಸೊ ಇದು ಉತ್ತರಾಖಂಡದ ಮ್ಯಾಪ್ ಆಗಿರುತ್ತೆ. ಸೊ ಇಲ್ಲಿ ನೀವು ಈ ಬ್ಲೂ ಲೈನ್ ಏನ್ ನೋಡ್ತಾ ಇದ್ದೀರಾ, ಸೊ ಈ ಒಂದು ನದಿಯನ್ನ ನಾವು ಅಲ್ಕಾನಂದ ನದಿ ಅಂತ ಕರಿತೇವೆ. ಸೊ ಈ ಒಂದು ಅಲ್ಕಾನಂದ ನದಿ ಇದೇ ರೀತಿ ಉತ್ತರಾಖಂಡದಲ್ಲಿ ಹರಿಯುತ್ತಾ ಇಲ್ಲಿ ಬಂದು ಗಂಗಾ ನದಿಗೆ ಜಾಯಿನ್ ಆಗುತ್ತೆ. ಸೊ ಅದರಿಂದ ಅಲ್ಕಾನಂದವನ್ನ ನಾವು ಗಂಗಾ ನದಿಯ ಟ್ರಿಬ್ಯೂಟರಿ ಅಥವಾ ಉಪನದಿ ಅಂತ ಕರಿಬಹುದಾಗಿರುತ್ತೆ. ಸೊ ಹೇಗೆ ಅಲ್ಕಾನಂದವನ್ನ ನಾವು ಗಂಗಾ ನದಿಯ ಉಪನದಿ ಅಂತ ಕರಿತೇವೆ, ಅದೇ ರೀತಿ ಅಲ್ಕಾನಂದಗೂ ಕೂಡ ಅನೇಕ ನದಿಗಳು ಜಾಯಿನ್ ಆಗುತ್ತೆ. ಆ ಜಾಯಿನ್ ಆಗ್ತಕ್ಕಂಥ ಒಂದು ಪ್ಲೇಸ್ ಏನಿರುತ್ತೆ ಅಂದ್ರೆ ಕಾನ್ಫ್ಲುಯೆನ್ಸ್ ಅಥವಾ ಆ ಒಂದು ಸಂಗಮ ಸ್ಥಳ ಏನಿರುತ್ತೆ, ಆ ಸ್ಥಳಕ್ಕೆ ಅನೇಕ ಹೆಸರುಗಳನ್ನ ಕೊಟ್ಟಿರ್ತಾರೆ. ಆ ಹೆಸರುಗಳು ನಮ್ಮ ಪರೀಕ್ಷೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯು ನೀಡ್ ಟು ಅಬ್ಸರ್ವ್ ಸೆಕೆಂಡ್ ಮ್ಯಾಪ್ ಹಿಯರ್. ಸೊ ಇಲ್ಲಿ ವಿಷ್ಣು ಪ್ರಯಾಗ್ ಅಂತ ಕರಿತೇವೆ. ಸೊ ನಿಮ್ಗೆ ಪರೀಕ್ಷೆಯಲ್ಲಿ ವಾಟ್ ಯು ಮೀನ್ ಬೈ ವಿಷ್ಣು ಪ್ರಯಾಗ್ ಅಂತ ಕೇಳಿದ್ರೆ, ಸೊ ಈ ದೊಡ್ಡ ಬ್ಲೂ ಲೈನ್ ಏನಿದೆ, ಸೊ ಇದು ಅಲ್ಕಾನಂದ ನದಿ ಆಗಿರುತ್ತೆ. ಇಮ್ಯಾಜಿನ್, ಸೊ ಇದು ಅಲ್ಕಾನಂದ ನದಿ ಆಗಿರುತ್ತೆ. ಸೊ ಇದು ಹೋಗಿ ಮುಂದೆ ಗಂಗಾ ನದಿಗೆ ಸೇರ್ಕೊಳ್ಳುತ್ತೆ. ಸೊ ಈ ಒಂದು ಅಲ್ಕಾ ನದಿಗೆ ಧೌಲಿ ಗಂಗಾ ಎಲ್ಲಿ ಜಾಯಿನ್ ಆಗುತ್ತೋ ಆ ಪಾಯಿಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ವಿಷ್ಣು ಪ್ರಯಾಗ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಎರಡನೇ ಪಾಯಿಂಟ್ ಅನ್ನ ನಾವು ನಂದ್ ಪ್ರಯಾಗ್ ಅಂತ ಕರಿತೇವೆ. ಸೊ ನಂದ್ ಪ್ರಯಾಗ್ ಅಂದ್ರೆ ಈ ಒಂದು ಅಲ್ಕಾ ನದಿಗೆ ನಂದಾಕಿನಿ ಬಂದು ಜಾಯಿನ್ ಆಗ್ತಕ್ಕಂಥ ಒಂದು ಕಾನ್ಫ್ಲುಯೆನ್ಸ್ ಏನಿರುತ್ತೆ, ಆ ಒಂದು ಪಾಯಿಂಟ್ ಅನ್ನ ನಾವು ನಂದ ಪ್ರಯಾಗ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಮೂರನೇ ಪಾಯಿಂಟ್ ಅನ್ನ ನಾವು ಕರ್ಣ ಪ್ರಯಾಗ್ ಅಂತ ಕರಿತೇವೆ. ಕರ್ಣ ಪ್ರಯಾಗ್ ಅಂದ್ರೆ ಈ ಒಂದು ಅಲ್ಕಾನಂದ ನದಿಗೆ
ಪಿಂಡಾರ್ ಗಂಗಾ ಅಂತ ಕರಿತೇವೆ. ಇದು ಜಾಯಿನ್ ಆಗ್ತಕ್ಕಂಥ ಪಾಯಿಂಟ್ ಅನ್ನ ನಾವು ಕರ್ಣ ಪ್ರಯಾಗ್ ಅಂತ ಕರಿತೇವೆ. ಸೊ 4ನೇದನ್ನ ನಾವು ರುದ್ರ ಪ್ರಯಾಗ್ ಅಂತ ಕರಿತೇವೆ. ಸೊ ರುದ್ರ ಪ್ರಯಾಗ್ ಅಂದ್ರೆ ಮಂದಾಕಿನಿ ಸ್ಟ್ರೀಮ್ ಏನಿರುತ್ತೆ, ಸೊ ಇದು ಬಂದು ಜಾಯಿನ್ ಆಗ್ತಕ್ಕಂಥ ಪಾಯಿಂಟ್ ಅನ್ನ ನಾವು ರುದ್ರ ಪ್ರಯಾಗ್ ಅಂತ ಕರಿತೇವೆ. ಸೊ 5ನೇದನ್ನ ನಾವು ದೇವ್ ಪ್ರಯಾಗ್ ಅಂತ ಕರಿತೇವೆ. ಸೊ ಭಾಗೀರಥಿ ನದಿ ಬಂದು ಈ ಒಂದು ಅಲ್ಕಾನಂದಾಗೆ ಜಾಯಿನ್ ಆಗ್ತಕ್ಕಂಥ ಪಾಯಿಂಟ್ ಅನ್ನ ನಾವು ದೇವ ಪ್ರಯಾಗ್ ಅಂತ ಕರಿತೇವೆ. ಸೊ ಇವಾಗ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಪ್ರಾಜೆಕ್ಟ್ ಈ ಒಂದು ದೌಲಿ ಗಂಗಾ ನದಿ ಮೇಲೆ ಮಾಡ್ತಾ ಇರ್ತಕ್ಕಂಥ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ನಾನು ಮ್ಯಾಪ್ ಅಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ ಅನ್ನ ಇಲ್ಲಿ ಕೊಟ್ಟಿರ್ತೇನೆ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ಈ ಒಂದು ಪ್ರಪೋಸ್ಡ್ ಪ್ರಾಜೆಕ್ಟ್ ಏನಿದೆ ಇದನ್ನ ಉತ್ತರಾಖಂಡದಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಅಥವಾ ಪ್ರಪೋಸ್ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಉತ್ತರಾಖಂಡದ ಯಾವ ಜಿಲ್ಲೆಯಲ್ಲಿ ಅಂತ ಪ್ರಶ್ನೆ ಕೇಳಿದ್ರೆ ಪಿಥೋರಗಢ ಜಿಲ್ಲೆಯಲ್ಲಿ ಡೆವಲಪ್ ಆಗ್ಬೇಕಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಇದರ ಪ್ರಪೋಸ್ಡ್ ಕೆಪಾಸಿಟಿ ಬಂದು 165 ಮೆಗಾವ್ಯಾಟ್ಸ್ ಅಷ್ಟು ಇದರ ಪ್ರಪೋಸ್ಡ್ ಕೆಪಾಸಿಟಿ ಆಗಿರುತ್ತೆ. ಸೊ ಇದನ್ನ ನಾವು ಗ್ರಾವಿಟಿ ಡ್ಯಾಮ್ ಅಥವಾ ಗುರುತ್ವಾಕರ್ಷಣೆ ಅಣೆಕಟ್ಟು ಅಂತ ಕರಿತೇವೆ. ಆ ಒಂದು ಗ್ರಾವಿಟಿಯಿಂದ ಬರ್ತಕ್ಕಂಥ ಒಂದು ಫೋರ್ಸ್ ಏನಿರುತ್ತೆ, ಸೊ ಅದರ ಮುಖಾಂತರ ವಿದ್ಯುತ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಈ ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥ ಒಂದು ಲಿಮಿಟೆಡ್ ನ ನಾವು THDC ಇಂಡಿಯಾ ಲಿಮಿಟೆಡ್ ಅಂತ ಕರಿತೇವೆ. ಹಾಗಿದ್ರೆ ಈ ದೌಲಿ ಗಂಗಾ ರಿವರ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋದಾದ್ರೆ ಇದು ಎಲ್ಲಿ ಉಗಮ ಆಗುತ್ತೆ ಅಂದ್ರೆ ನೀತಿ ಪಾಸ್ ಹತ್ರ ಇದು ಉಗಮ ಆಗುತ್ತೆ. ಸೊ ನೀತಿ ಪಾಸ್ ಅಂದ್ರೆ ಈ ಒಂದು ಮ್ಯಾಪ್ ಅನ್ನ ನೀವು ಗಮನಿಸಬೇಕಾಗಿರುತ್ತೆ. ಸೊ ಇಲ್ಲಿ ವೈಟ್ ಲೈನ್ ಏನಿದೆ, ಸೊ ಇದು ಬಂದು ನಮ್ಮ ಉತ್ತರಾಖಂಡ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಯೆಲ್ಲೋ ಪ್ಯಾಚ್ ಏನಿದೆ ಇದು ಚೈನಾದ ಅಟೋನಮಸ್ ಪಾರ್ಟ್ ಆಗಿರ್ತಕ್ಕಂಥ ಟಿಬೆಟ್ ಆಗಿರುತ್ತೆ. ಈ ಉತ್ತರಾಖಂಡ್ಗೂ ಮತ್ತು ಟಿಬೆಟ್ಗೂ ಮಧ್ಯೆ ಇಲ್ಲೊಂದು ಪಾಸ್ ಇದೆ, ಅದನ್ನ ನಾವು ನೀತಿ ಪಾಸ್ ಅಂತ ಕರಿತೇವೆ. ಸೊ ಈ ಒಂದು ಪಾಸ್ ನ ಬಳಿ ಉಗಮ ಆಗ್ತಕ್ಕಂಥ ನದಿಯನ್ನ ನಾವು ದೌಲಿ ಗಂಗಾ ನದಿ ಅಂತ ಕರಿತೇವೆ. ಸೊ ಎಕ್ಸಾಕ್ಟ್ ಪ್ಲೇಸಸ್ ನ ನಾನು ಹೇಳೋದಾದ್ರೆ ಉತ್ತರಾಖಂಡದ ಗರ್ವಾಲ್ ಅಂತ ಬರುತ್ತೆ. ಈ ಪ್ಲೇಸ್ ಅಲ್ಲಿ ಒಂದು ಗರ್ವಾಲ್ ಅಂತ ಬರುತ್ತೆ. ಮತ್ತೆ ಸೌತ್ ವೆಸ್ಟರ್ನ್ ಟಿಬೆಟ್ ನ ಮಧ್ಯದಲ್ಲಿ ಬರ್ತಕ್ಕಂಥ ನೀತಿ ಪಾಸ್ ಅಂತ ನಾವೇನ್ ಕರಿತೇವೆ. ಸೊ ಇದರ ಬಡಿಯಲ್ಲಿ ಉಗಮ ಆಗ್ತಕ್ಕಂಥ ಒಂದು ನದಿಯನ್ನ ನಾವು ದೌಲಿ ಗಂಗಾ ಅಂತ ನದಿ ಅಂತ ಕರಿತೇವೆ. ಸೊ ಇದಕ್ಕೆ ಅನೇಕ ಟ್ರಿಬ್ಯೂಟರೀಸ್ ಗಳು ಇರ್ತವೆ. ಸೊ ಇದರ ಇಂಪಾರ್ಟೆಂಟ್ ಟ್ರಿಬ್ಯೂಟರಿ ಬಂದು ಅಲ್ಕಾನಂದ, ಅಂದ್ರೆ ಅಲ್ಕಾನಂದಾಗೆ ಇದೊಂದು ಟ್ರಿಬ್ಯೂಟರಿ ಅಥವಾ ಉಪನದಿ ಆಗಿರುತ್ತೆ. ಸೊ ಬೇರೆ ಬೇರೆ ಟ್ರಿಬ್ಯೂಟರೀಸ್ ಯಾವ್ದು ಅನ್ನೋದನ್ನ ನಾನು ಮ್ಯಾಪ್ ಅಲ್ಲಿ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಹಾಗಿದ್ರೆ ಈ ಒಂದು ಪ್ರಾಜೆಕ್ಟ್ ಅನ್ನ ಡೆವಲಪ್ ಮಾಡ್ಬೇಕಾಗಿರ್ತಕ್ಕಂಥ ಒಂದು ಕಂಪನಿ, ಇದನ್ನ ನಾವು THDC ಇಂಡಿಯಾ ಲಿಮಿಟೆಡ್ ಅಂತ ಕರಿತೇವೆ. ಸೊ ಇದನ್ನ ಮುಂಚೆ ಏನಂತ ಕರಿತಾ ಇದ್ರು ಅಂದ್ರೆ ತೆಹ್ರಿ ಹೈಡ್ರೋ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಕರಿತಾ ಇದ್ರು. ಸೊ ಇದು ನಮ್ಮ ಭಾರತ ಸರ್ಕಾರದ ಮತ್ತು ಉತ್ತರ ಪ್ರದೇಶದ ಸರ್ಕಾರದ ಒಂದು ಜಂಟಿ ಮಾಲೀಕತ್ವದ ಕಂಪನಿ ಆಗಿರುತ್ತೆ. ಅಂದ್ರೆ ಜಾಯಿಂಟ್ಲಿ ಓನ್ಡ್ ಕಂಪನಿ ಆಗಿರುತ್ತೆ. ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗವರ್ಮೆಂಟ್ ಆಫ್ ಉತ್ತರ ಪ್ರದೇಶದ ಒಂದು ಕಂಪನಿ ಆಗಿರುತ್ತೆ. ಸೊ ಇದು 1988ರಲ್ಲಿ ನೋಂದಾಯಿಸಲ್ಪಟ್ಟಿರ್ತಕ್ಕಂಥ ಅಥವಾ ರಿಜಿಸ್ಟರ್ ಆಗಿರ್ತಕ್ಕಂಥ ಒಂದು ಕಂಪನಿ ಆಗಿರುತ್ತೆ. ಸೊ ಇದಕ್ಕೆ ಪ್ರಸ್ತುತವಾಗಿ ಕೇಂದ್ರ ಸರ್ಕಾರದ ವತಿಯಿಂದ ಮಿನಿ ರತ್ನ ಅಂತಕ್ಕಂಥ ಒಂದು ಸ್ಥಾನಮಾನವನ್ನ ಕೊಟ್ಟಿರ್ತಾರೆ. ಮಿನಿ ರತ್ನ ಅಂದ್ರೆ ಸೊ ಅದರ ಟರ್ನ್ ಓವರ್ ಮತ್ತೆ ರೆಕಗ್ನಿಷನ್ ನ ಆಧಾರದ ಮೇಲೆ ಒಂದು ರೀತಿಯ ಒಂದು ಮಾನ್ಯತೆಯನ್ನ ಕೊಡ್ತಾರೆ. ಸೊ ಪ್ರಸ್ತುತವಾಗಿ ಇದಕ್ಕೆ ಮಿನಿ ರತ್ನ ಅಂತಕ್ಕಂಥ ಒಂದು ಮಾನ್ಯತೆ ಇರುತ್ತೆ. ಸೊ ಈ ಒಂದು ಕ್ಯಾಟಗರೀಸ್ ಅಲ್ಲಿ ಅನೇಕ ಒಂದು ಕ್ಯಾಟಗರೀಸ್ ಇರುತ್ತೆ. ಆ ಕ್ಯಾಟಗರೀಸ್ ಅಲ್ಲಿ ಬಂದಿರತಕ್ಕಂಥ ಒಂದು ಪ್ರಮುಖವಾದ ರೆಕಗ್ನಿಷನ್ ಇದಕ್ಕಾಗಿರುತ್ತೆ. ಹಾಗಿದ್ರೆ ವಿತ್ ದಿಸ್ ಲೆಟ್ ಅಸ್ ಗೆಟ್ ಇನ್ ಟು ದಿ ಕ್ವೆಶ್ಚನ್ ನಂಬರ್ 3. ಸೊ 3ನೇ ಪ್ರಶ್ನೆಯಲ್ಲಿ ಈ I2U2 ಗ್ರೂಪ್ ಅಂತ ಹೋದ ವರ್ಷ ಒಂದು ಗುಂಪನ್ನ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ಗುಂಪಿನಲ್ಲಿ ನಾವು 4 ರಾಷ್ಟ್ರಗಳನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಗುಂಪಿಗೆ ಸಂಬಂಧಪಟ್ಟಂತೆ ಒಂದು ಬಿಸಿನೆಸ್ ಫೋರಂ ಅನ್ನ ಈಗ ಇನಾಗ್ರೇಟ್ ಮಾಡಿದ್ದಾರೆ. ಸೊ ಈ ಬಿಸಿನೆಸ್ ಫೋರಂ ಅನ್ನ ಅಬುದಾಬಿಯಲ್ಲಿ ಇನಾಗ್ರೇಟ್ ಮಾಡಿರ್ತಾರೆ. ಹಾಗಿದ್ರೆ ಇವತ್ತಿನ ಪ್ರಶ್ನೆ ಏನು ಅಂದ್ರೆ I2U2 ಅಲ್ಲಿರ್ತಕ್ಕಂಥ 4 ಸದಸ್ಯ ರಾಷ್ಟ್ರಗಳು ಯಾವುದು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಐ ಇಂದ ಸ್ಟಾರ್ಟ್ ಆಗ್ತಕ್ಕಂಥ 2 ಕಂಟ್ರಿಗಳು ಮತ್ತು ಯು ಇಂದ ಸ್ಟಾರ್ಟ್ ಆಗ್ತಕ್ಕಂಥ 2 ಕಂಟ್ರಿಗಳು. ಆ ಒಂದು ಕಾರಣಕ್ಕಾಗಿ ಇದನ್ನ I2U2 ಅಂತ ಕರಿತೇವೆ. ಸೊ ಇದರಲ್ಲಿರ್ತಕ್ಕಂಥ 4 ರಾಷ್ಟ್ರಗಳು ಯಾವ್ದು ಅಂದ್ರೆ ಭಾರತ, ಇಸ್ರೇಲ್, UAE ಮತ್ತು US ಈ ಒಂದು ಗುಂಪಿನಲ್ಲಿರ್ತಕ್ಕಂಥ 4 ರಾಷ್ಟ್ರಗಳಾಗಿರ್ತವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಒಂದು ಬಿಸ್ನೆಸ್ ಫೋರಂ ಅಥವಾ ಉದ್ಯಮ ವೇದಿಕೆ ಅಂತ ನಾವೇನ್ ಕರಿತೇವೆ. ಸೊ ಇದನ್ನ ಇತ್ತೀಚೆಗೆ ಅಬುದಾಬಿಯಲ್ಲಿ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಈ ಒಂದು I2U2 ಅನ್ನ ಏನಕ್ಕೆ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಬಿಸ್ನೆಸ್ ಕಮ್ಯುನಿಟೀಸ್ ಅಂತ ನಾವೇನ್ ಕರಿತೇವೆ. ಅಂದ್ರೆ ಈ 4 ರಾಷ್ಟ್ರಗಳಲ್ಲಿರ್ತಕ್ಕಂಥ ವ್ಯಾಪಾರ ಮಾಡ್ತಕ್ಕಂಥ ಸಮುದಾಯಗಳು ಅಂತ ನಾವೇನ್ ಕರಿತೇವೆ. ಸೊ ಅವರ ನಡುವೆ ಇರ್ತಕ್ಕಂಥ ಆಪರ್ಚುನಿಟೀಸ್ ಅಥವಾ ಸಹಕಾರ ಮತ್ತು ಕೋಆಪರೇಷನ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ I2U2 ಲೀಡರ್ಸ್ಗೆ ಸಂಬಂಧಪಟ್ಟಂತೆ ಶೃಂಗಸಭೆಯನ್ನ ಕಳೆದ ವರ್ಷ ಜುಲೈನಲ್ಲಿ ಏರ್ಪಡಿಸಲಾಗಿತ್ತು. ಅದಾದ ನಂತರ ಆಗಿರ್ತಕ್ಕಂಥವಾದ ಪ್ರಮುಖವಾದ ಡೆವಲಪ್ಮೆಂಟ್ I2U2 ಬಿಸ್ನೆಸ್ ಫೋರಂ ಅನ್ನ ಈಗ ಲಾಂಚ್ ಮಾಡಿರ್ತಾರೆ. ಸೊ I2U2 ಅನ್ನ ಏನಕ್ಕೆ ಮಾಡಿದ್ದಾರೆ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ.
ಎಕನಾಮಿಕ್ ಕೋಆಪರೇಷನ್ ಅಥವಾ ಆರ್ಥಿಕ ಸಹಕಾರವನ್ನ ನೀಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಯಾವ ಕ್ಷೇತ್ರಗಳಲ್ಲಿ ಅಂದ್ರೆ ಈ ಒಂದು ಆಹಾರ ಭದ್ರತೆ, ಫುಡ್ ಸೆಕ್ಯೂರಿಟಿ, ವಾಟರ್, ಎನರ್ಜಿ, ಸ್ಪೇಸ್, ಟ್ರಾನ್ಸ್ಪೋರ್ಟೇಷನ್, ಅದಾದ್ಮೇಲೆ ಹೆಲ್ತ್ ಅಂಡ್ ಟೆಕ್ನಾಲಜಿ, ಈ ಎಲ್ಲ ಕ್ಷೇತ್ರಗಳಲ್ಲಿ ಏನೋ ಎಕನಾಮಿಕ್ ಕೋಆಪರೇಷನ್ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಜೊತೆಗೆ ಇದರ ಪ್ರಮುಖ ಗುರಿ ಏನು ಅಂತ ಕೇಳಿದ್ರೆ ಟು ಮೊಬಿಲೈಸ್ ಪ್ರೈವೇಟ್ ಸೆಕ್ಟರ್ ಕ್ಯಾಪಿಟಲ್ ಅಂಡ್ ಎಕ್ಸ್ಪರ್ಟೈಸ್, ಅಂದ್ರೆ ಈ ಒಂದು ಖಾಸಗಿ ವಲಯದ ಬಂಡವಾಳ ಮತ್ತು ಪರಿಣಿತಿಯನ್ನು ಸಜ್ಜುಗೊಳಿಸ್ತಕ್ಕಂಥ ಗುರಿಯಿಂದ ಸೊ ಈ ಒಂದು ಗುಂಪನ್ನ ಈ 4 ರಾಷ್ಟ್ರಗಳು ಕಳೆದ ವರ್ಷದಲ್ಲಿ ಲಾಂಚ್ ಮಾಡಿರುತ್ತೆ. ಹಾಗಿದ್ರೆ ಲೆಟ್ ಅಸ್ ಮೂವ್ ಆನ್ ಟು ಕ್ವೆಶ್ಚನ್ ನಂಬರ್ 4. ಸೊ 4ನೇ ಪ್ರಶ್ನೆಯಲ್ಲಿ ಏಷ್ಯಾ ಆರ್ಥಿಕ ಸಂವಾದ ಅಂತ ಕರಿತೇವೆ, ಅಂದ್ರೆ ಏಷ್ಯನ್ ಎಕನಾಮಿಕ್ ಡೈಲಾಗ್ ಅಂತ ಕರಿತೇವೆ. ಸೊ ಈ ಒಂದು ಸಂವಾದ ಈಗ ನಡೀತಾ ಇರತಕ್ಕಂಥದ್ದು 7ನೇ ಆವೃತ್ತಿ ಆಗಿರುತ್ತೆ. ಸೊ ಈ ಒಂದು 7th ಎಡಿಷನ್ ಆಫ್ ಏಷ್ಯಾ ಎಕನಾಮಿಕ್ ಡೈಲಾಗ್. ಸೊ ಪ್ರಶ್ನೆಯಲ್ಲಿ ಇದೆ ನೋಡಿ, ಏಷ್ಯಾ ರಾಷ್ಟ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆರ್ಥಿಕ ಸಂವಾದ ಇದಾಗಿರುತ್ತೆ. ಸೊ ಇದನ್ನ ಎಲ್ಲಿ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ರಾಷ್ಟ್ರದಲ್ಲಿ ಇದನ್ನ ಈ ವರ್ಷ ನಡೆಸ್ತಾ ಇದ್ದಾರೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ 7th ಎಡಿಷನ್ ಆಫ್ ಏಷ್ಯಾ ಎಕನಾಮಿಕ್ ಡೈಲಾಗ್ ಅಂತ ಕರಿತೇವೆ. ಸೊ ಭಾರತ ರಾಷ್ಟ್ರದ ಎಲ್ಲಿ ನಡೆಸ್ತಾ ಇದ್ದಾರೆ ಅಂದ್ರೆ ಪುಣೆಯಲ್ಲಿ ಈ ಒಂದು ಸಂವಾದವನ್ನ ನಡೆಸ್ತಾ ಇದ್ದಾರೆ. ಸೊ ಇದನ್ನ ನಡೆಸ್ತಕ್ಕಂಥ ಜವಾಬ್ದಾರಿಯನ್ನ ಹೊತ್ತಿರ್ತಕ್ಕಂಥ ಮಿನಿಸ್ಟ್ರಿ ಯಾವುದು ಅಂದ್ರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಥವಾ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವತಿಯಿಂದ ಸೊ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದ ಥೀಮ್ ಏನಾಗಿದೆ ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಏಷ್ಯಾ ಅಂಡ್ ಎಮರ್ಜಿಂಗ್ ವರ್ಲ್ಡ್ ಆರ್ಡರ್, ಏಷ್ಯಾ ಮತ್ತು ಉದಯೋನ್ಮುಖ ವಿಶ್ವಕ್ರಮ ಅಂತಕ್ಕಂಥದ್ದು ಈ ಒಂದು ಸಂವಾದದ ಒಂದು ಥೀಮ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ ಅಸ್ ಮೂವ್ ಆನ್ ಟು ಕ್ವೆಶ್ಚನ್ ನಂಬರ್ 5. ಭಾರತ ದೇಶದ ಮೊಟ್ಟ ಮೊದಲ ಅಗ್ರಿ ಚಾಟ್ ಬಾಟ್ ಹೆಸರೇನು? ಅಂದ್ರೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಒಂದು ಚಾಟ್ ಬಾಟ್ ಅನ್ನ ಭಾರತ ದೇಶದಲ್ಲಿ ಈಗ ಲಾಂಚ್ ಮಾಡಿದ್ದಾರೆ. ಇದು ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಚಾಟ್ ಬಾಟ್ ಆಗಿರುತ್ತೆ. ಚಾಟ್ ಬಾಟ್ ಅಂದ್ರೆ ಅದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನೇಬಲ್ಡ್ ಸಿಸ್ಟಮ್ ಆಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಪ್ರಶ್ನೆಗಳನ್ನ ಏನೋ ಅಲ್ಲಿ ಫೀಡ್ ಮಾಡಿದ್ರೆ ಸೊ ಅದಕ್ಕೆ ತಂತಾನೆ ಉತ್ತರಗಳನ್ನ ಕೊಡ್ತಕ್ಕಂಥ ಒಂದು ಚಾಟ್ ಬಾಟ್ ಆಗಿರುತ್ತೆ. ಸೊ ಈ ರೀತಿಯ ಭಾರತ ದೇಶದ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಟ್ ಬಾಟ್ ಅನ್ನ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಅದರ ಟೈಟಲ್ ಏನು ಅಂದ್ರೆ ಆಪ್ಷನ್ ಸಿ, ಅದನ್ನ ನಾವು ಅಮಾಕೃಷ್ ಎಐ ಅಂತ ಕರಿತೇವೆ. ಸೊ ಇದನ್ನ ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದು ಒಡಿಶಾ ರಾಜ್ಯದಲ್ಲಿ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಆ ಒಂದು ಕಾರಣದಿಂದ ಒಡಿಶಾ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹೆಸರನ್ನ ಇಲ್ಲಿ ನಾಮಕರಣ ಮಾಡಿರ್ತಾರೆ. ಹಾಗಿದ್ರೆ ಇದು ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಎಐ ಚಾಟ್ ಬಾಟ್ ಆಗಿರುತ್ತೆ. ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಅಗ್ರಿಕಲ್ಚರ್ ಸೆಕ್ಟರ್ ಅಥವಾ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೊಟ್ಟ ಮೊದಲ ಚಾಟ್ ಬಾಟ್ ಆಗಿರುತ್ತೆ. ಸೊ ಇದರ ಅನುಕೂಲಗಳು ಏನು ಅಂದ್ರೆ ಫಾರ್ ಆಗ್ರೋನಾಮಿಕ್ ಪ್ರಾಕ್ಟೀಸಸ್, ಅಂದ್ರೆ ಕೃಷಿಯಲ್ಲಿ ಉತ್ತಮವಾದ ಪದ್ಧತಿಗಳನ್ನ ಅನುಸರಿಸಲಿಕ್ಕೆ, ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗವರ್ನಮೆಂಟ್ ಸ್ಕೀಮ್ಸ್ ಅಂದ್ರೆ ಸರ್ಕಾರಿ ಯೋಜನೆಗಳು ಯಾವ್ದ್ಯಾವ್ದು ಅಂತ ತಿಳ್ಕೊಳ್ಳೋದಕ್ಕೆ, ಅದಾದ್ಮೇಲೆ ಯಾವ ಲೋನ್ಗಳು ಲಭ್ಯವಿದೆ ಅಂದ್ರೆ ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಲೋನ್ ಪ್ರಾಡಕ್ಟ್ಸ್ ಏನಿದಾವೆ ಸೊ ಇದರ ಬಗ್ಗೆ ತಿಳ್ಕೊಳ್ತಕ್ಕಂಥ ಒಂದು ಮಾಹಿತಿಯನ್ನ ನಾವು ಅಮಾಕೃಷ್ ಎಐ ಅಪ್ಲಿಕೇಶನ್ ಅಲ್ಲಿ ಅಥವಾ ಚಾಟ್ ಬಾಟ್ ಅಲ್ಲಿ ನಾವು ತಿಳ್ಕೊಳ್ಬಹುದಾಗಿರುತ್ತೆ. ಸೊ ಇದನ್ನ ಪ್ರಸ್ತುತವಾಗಿ ಒಂದು ಪ್ರಾಕ್ಟಿಕಲ್ ಸ್ಕೇಲ್ ಅಥವಾ ಪೈಲಟ್ ಸ್ಕೇಲ್ ಅಲ್ಲಿ ಇದನ್ನ ಪ್ರಾಯೋಗಿಕವಾಗಿ ಲಾಂಚ್ ಮಾಡಿರ್ತಾರೆ. ಸೊ ಇನ್ನೆರಡು ತಿಂಗಳಲ್ಲಿ ಇದನ್ನ ಫುಲ್ ಫ್ಲೆಜ್ ಆಗಿ ಲಾಂಚ್ ಮಾಡ್ತಕ್ಕಂಥ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಸೊ ಇದು ಒಡಿಶಾ ರಾಜ್ಯದಲ್ಲಿ ಲಾಂಚ್ ಆಗಿರೋದ್ರಿಂದ ಒಡಿಶಾದ ಅಗ್ರಿಕಲ್ಚರ್ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇಟ್ ಈಸ್ ಸೆಲ್ಫ್ ಸಫಿಶಿಯಂಟ್ ಇನ್ ಮೆನಿ ಕ್ರಾಪ್ಸ್, ಅಂದ್ರೆ ಒಡಿಶಾಗೆ ಎಷ್ಟು ಆಹಾರ ಧಾನ್ಯಗಳು ಬೇಕು ಆ ಎಲ್ಲ ಬಹುತೇಕ ಆಹಾರವನ್ನ ತಯಾರಿ ಮಾಡ್ತಕ್ಕಂಥ ಅಥವಾ ಕೃಷಿ ಮಾಡ್ತಕ್ಕಂಥ ಸ್ವಾವಲಂಬನೆಯನ್ನ ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಪ್ರಮುಖವಾಗಿ ನಾವು ಹೇಳೋದಾದ್ರೆ ಇಟ್ ಇಸ್ ದಿ 4th ಲಾರ್ಜೆಸ್ಟ್ ರೈಸ್ ಪ್ರೊಡ್ಯೂಸರ್, ಅಂದ್ರೆ ಅಕ್ಕಿಯನ್ನ ಉತ್ಪಾದನೆ ಮಾಡ್ತಕ್ಕಂಥ 4ನೇ ಅತಿ ದೊಡ್ಡ ರಾಜ್ಯ ಇದಾಗಿರುತ್ತೆ. ಅದಾದ್ಮೇಲೆ ಸೆಲ್ಫ್ ಸಫಿಶಿಯಂಟ್ ಮಿಲ್ಕ್, ಅಂದ್ರೆ ಹಾಲನ್ನ ಎಷ್ಟು ಬೇಕೋ ಅಷ್ಟು ಉತ್ಪಾದನೆ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ. ಮೊಟ್ಟೆಗಳನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ ಮತ್ತು ಮೀನುಗಾರಿಕೆಯಲ್ಲೂ ಕೂಡ ಸ್ವಾವಲಂಬನೆಯನ್ನ ಸಾಧಿಸಿರ್ತಕ್ಕಂಥ ಒಂದು ಸ್ಟೇಟ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಇವತ್ತಿನ ಪ್ರಶ್ನೆ ಏನು ಅಂದ್ರೆ ವಿಚ್ ಇಸ್ ದಿ ಟಾಪ್ ರೈಸ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಇನ್ ಇಂಡಿಯಾ? ಈ ಅಕ್ಕಿಯನ್ನ ಉತ್ಪಾದನೆ ಮಾಡ್ತಕ್ಕಂಥ ಹೈಯೆಸ್ಟ್ ಅಂದ್ರೆ ಅಧಿಕವಾಗಿ ಉತ್ಪಾದನೆ ಮಾಡ್ತಕ್ಕಂಥ ಭಾರತದ ರಾಜ್ಯ ಯಾವುದು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಮೂವ್ ಆನ್ ಟು ಕ್ವೆಶ್ಚನ್ ನಂಬರ್ 6. ಯಾವ ಸಚಿವಾಲಯವು ಸೌತ್ ಏಷ್ಯಾ ಡಿಸ್ಟ್ರಿಬ್ಯೂಷನ್ ಯುಟಿಲಿಟಿ ನೆಟ್ವರ್ಕ್, ಅದನ್ನ ನಾವು ಸಾಧೂನ್ ಅಂತ ಕರಿತೇವೆ, ಇದು ಕೂಡ ಸೌತ್ ಏಷ್ಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಇದನ್ನ ನಾವು ಸೌತ್ ಏಷ್ಯನ್ ಡಿಸ್ಟ್ರಿಬ್ಯೂಷನ್ ಯುಟಿಲಿಟಿ ನೆಟ್ವರ್ಕ್ ಅಂತ ಕರಿತೇವೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥ ಮಿನಿಸ್ಟ್ರಿ ಅಥವಾ ಸಚಿವಾಲಯ ಯಾವುದು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ,
ಮಿನಿಸ್ಟ್ರಿ ಆಫ್ ಪವರ್ ಅಥವಾ ವಿದ್ಯುತ್ ಸಚಿವಾಲಯದ ವತಿಯಿಂದ ಸೊ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಈ ಒಂದು ಇನಿಷಿಯೇಟಿವ್ ಅನ್ನ ನಾವು ಸಾಧೂನ್ ಅಂತ ಕರಿತೇವೆ. ಸಾಧೂನ್ ನ ಫುಲ್ ಫಾರ್ಮ್ ಏನು ಅಂದ್ರೆ ಸೌತ್ ಏಷ್ಯಾ ಡಿಸ್ಟ್ರಿಬ್ಯೂಷನ್ ಯುಟಿಲಿಟಿ ನೆಟ್ವರ್ಕ್ ಅಥವಾ ದಕ್ಷಿಣ ಏಷ್ಯಾ ವಿತರಣಾ ಯುಟಿಲಿಟಿ ನೆಟ್ವರ್ಕ್ ಅಂತ ಕರಿತೇವೆ. ಸೊ ಇದು ನಮ್ಮ ಡಿಸ್ಕಾಮ್ಸ್ ಅಂತ ನಾವೇನ್ ಕರಿತೇವೆ ಅಂದ್ರೆ ಎಲೆಕ್ಟ್ರಿಸಿಟಿಯನ್ನ ಸಪ್ಲೈ ಮಾಡ್ತಕ್ಕಂತ ಒಂದು ಕಂಪನಿಗಳೇನಿರ್ತವೆ, ಸೊ ಅದರಲ್ಲಿ ಟೆಕ್ನಾಲಜಿ ಅಂದ್ರೆ ಮಾಡರ್ನ್ ಡಿಸ್ಟ್ರಿಬ್ಯೂಷನ್ ಆಧುನಿಕ ವಿತರಣೆಯನ್ನ ದೃಢಪಡಿಸಲಿಕ್ಕೆ ಮಾಡಿರ್ತಕ್ಕಂತ ಒಂದು ಇನಿಷಿಯೇಟಿವ್ ಅನ್ನ ನಾವು ಸಾಧೂನ್ ಅಂತ ಕರಿತೇವೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂತ ರೆಸ್ಪಾನ್ಸಿಬಿಲಿಟಿಯನ್ನ ಯಾರ್ಯಾರು ಹೊಂದಿದ್ದಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಪವರ್ ಅಂದ್ರೆ ಭಾರತ ದೇಶದ ವಿದ್ಯುತ್ ಸಚಿವಾಲಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್, ಇದನ್ನ ನಾವು USAID ಅಂತ ಕರಿತೇವೆ. ಅದಾದ್ಮೇಲೆ ಪವರ್ ಫಿನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಏನಿದೆ, ಸೊ ಇವ್ರು ಮೂವರು ಒಟ್ಟಿಗೆ ಸೇರಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ ನಾವು ಸಾಧೂನ್ ಅಂತ ಕರಿತೇವೆ. ಸೊ ಇದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ USAID ಏನಿರುತ್ತೆ, ಇದು ಈ ಒಂದು ಸಾಧೂನ್ ಉಪಕ್ರಮ ಏನಿರುತ್ತೆ, ಸೊ ಇದನ್ನ ಕಾನ್ಸೆಪ್ಚುಲೈಸ್ ಮಾಡಿರ್ತಕ್ಕಂಥವ್ರು ಅಥವಾ ಈ ಒಂದು ಪರಿಕಲ್ಪನೆಯನ್ನ ತಂದಿರ್ತಕ್ಕಂಥವ್ರು ಯಾರು ಅಂದ್ರೆ USAID ಇಂದ ಜನವರಿ 2020ರಲ್ಲಿ ಸಾಧೂನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಅವರು ಕಾನ್ಸೆಪ್ಚುಲೈಸ್ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 7th ಆರ್ಟಿಕಲ್. ಸೊ 7th ಕ್ವೆಶ್ಚನ್, ಶಿಕ್ಷಣ ಸಚಿವಾಲಯವು 3 ರಿಂದ 8 ವರ್ಷ ವಯಸ್ಸಿನ ಮಕ್ಕಳಿಗೆ ಆಟದ ಆಧಾರಿತ ಕಲಿಕಾ ಸಾಮಗ್ರಿಗಳನ್ನ ಪ್ರಾರಂಭಿಸಿತು. ಆ ಒಂದು ವಸ್ತುವಿನ ಹೆಸರೇನು? ಅಂದ್ರೆ ಈ ಒಂದು ಪ್ಲೇ ಬೇಸ್ಡ್ ಲರ್ನಿಂಗ್ ಅಂತ ನಾವೇನ್ ಕರಿತೇವೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮೆಟೀರಿಯಲ್ ಗಳನ್ನ ಭಾರತ ದೇಶದ ಎಜುಕೇಶನ್ ಮಿನಿಸ್ಟ್ರಿಯಿಂದ ಲಾಂಚ್ ಮಾಡಿದ್ದಾರೆ. ಆ ಮೆಟೀರಿಯಲ್ಗೆ ಅವ್ರು ಕೊಟ್ಟಿರ್ತಕ್ಕಂತ ಹೆಸರೇನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಜಾದೂಯಿ ಪಿತಾರ ಅಂತ ಕರಿತೇವೆ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ವಿಷಯ ಏನು ಅಂದ್ರೆ ಲರ್ನಿಂಗ್ ವಿತ್ ಪ್ಲೇಯಿಂಗ್ ಅಂತ ಕರಿತೇವೆ. ಅಂದ್ರೆ ಆಟದೊಂದಿಗೆ ಕಲಿಕೆಯನ್ನ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳಾಗಿರುತ್ತೆ. ಈ ಒಂದು ವಸ್ತುಗಳಿಗೆ ಸರ್ಕಾರ ಕೊಟ್ಟಿರ್ತಕ್ಕಂಥ ನಾಮಕರಣ ಏನು ಅಂದ್ರೆ ಜಾದೂಯಿ ಪಿತಾರ ಅಂತಕ್ಕಂಥದ್ದು ಇದರ ನಾಮಕರಣ ಆಗಿರುತ್ತೆ. ಸೊ ಇದನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಇನೋವೇಟಿವ್ ಚೈಲ್ಡ್ ಸೆಂಟ್ರಿಕ್ ಲರ್ನಿಂಗ್, ಅಂದ್ರೆ ಪುಸ್ತಕಗಳನ್ನ ಓದಿ ಅಂದ್ರೆ ಆ ವಯಸ್ಸಿನ ಮಕ್ಕಳು ಓದ್ಲಿಕ್ಕೆ ಸ್ವಲ್ಪ ಕಷ್ಟ ಪಡ್ತಾರೆ. ಸೊ ಅದರಿಂದ ಆ ಒಂದು ಆಟದ ಮುಖಾಂತರ ಕಲಿಕೆಯನ್ನ ಇನ್ನೂ ಹೆಚ್ಚಾಗಿ ಸಾಕಾರಗೊಳಿಸ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಶಿಕ್ಷಣ ಶಾಸ್ತ್ರ ಇದಾಗಿರುತ್ತೆ. ಸೊ NEP ಯಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟಿವ್ಸ್ ಏನಿರುತ್ತೆ ಅಂದ್ರೆ ನೂತನ ಶಿಕ್ಷಣ ನೀತಿಯಲ್ಲಿರ್ತಕ್ಕಂಥ ಒಂದು ಆಬ್ಜೆಕ್ಟಿವ್ಸ್ ಏನಿರುತ್ತೆ, ಆ ಒಂದು ಆಬ್ಜೆಕ್ಟಿವ್ಸ್ ನ ಪ್ರಕಾರವಾಗಿ ಈ ಎಲ್ಲ ಇನಿಷಿಯೇಟಿವ್ಸ್ ಅನ್ನ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಇಂದ ಸ್ಟಾರ್ಟ್ ಮಾಡ್ಲಾಗ್ತಾ ಇದೆ. ಸೊ ಜುದಾಯಿ ಜಾದೂಯಿ ಪಿತಾರ ಅಂತ ನಾವೇನ್ ಕರಿತೇವೆ, ಇದನ್ನ ಇಂಗ್ಲಿಷ್ ನಲ್ಲಿ ನಾವು ಮ್ಯಾಜಿಕ್ ಕಲೆಕ್ಷನ್ ಅಂತ ಕರಿತೇವೆ ಅಥವಾ ಮ್ಯಾಜಿಕ್ ಸಂಗ್ರಹ ಅಂತ ಕರಿತೇವೆ. ಸೊ ಇದರಲ್ಲಿ ಪ್ಲೇ ಬುಕ್ಸ್ ಆಗಿರ್ಬೋದು, ಆಕ್ಟಿವಿಟಿ ಬುಕ್ಸ್ ಆಗಿರ್ಬೋದು, ವರ್ಕ್ ಶೀಟ್ಸ್ ಆಗಿರ್ಬೋದು, ಟಾಯ್ಸ್ ಆಗಿರ್ಬೋದು, ಈ ರೀತಿ ಅನೇಕ ಒಂದು ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಮೆಟೀರಿಯಲ್ ಆಗಿರುತ್ತೆ. ಸೊ ಇದನ್ನ ನಾವು ಜಾದೂಯಿ ಪಿತಾರ ಅಂತ ನಾಮಕರಣ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಮೂವ್ ಆನ್ ಟು ಕ್ವೆಶ್ಚನ್ ನಂಬರ್ 8. ಪ್ರಶ್ನೆ ಸಂಖ್ಯೆ 8ರಲ್ಲಿ ಯಾವ ದೇಶವು ತನ್ನ ಮೊಟ್ಟ ಮೊದಲ ಬಹುಪಕ್ಷೀಯ ಮಲಬಾರ್ ನೌಕಾ ವ್ಯಾಯಾಮ ಅಥವಾ ಅಭ್ಯಾಸ 2023 ಆಯೋಜಿಸಿದೆ? ಸೊ ಪ್ರಶ್ನೆನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಮಲ್ಟಿಲ್ಯಾಟ್ರಲ್ ಮಲಬಾರ್ ನೇವಲ್ ಎಕ್ಸರ್ಸೈಸ್ 2023 ಆಗಿರುತ್ತೆ. ಸೊ ಇದನ್ನ ಆಯೋಜನೆ ಮಾಡ್ತಾ ಇರ್ತಕ್ಕಂಥ ಮೊಟ್ಟ ಮೊದಲ ರಾಷ್ಟ್ರ ಅಂದ್ರೆ ಇದನ್ನ ಮುಂಚೆಯಿಂದ ನಡೆಸ್ತಾ ಇದ್ದಾರೆ. ಯಾವ ರಾಷ್ಟ್ರ ಇದನ್ನ ಮೊಟ್ಟ ಮೊದಲನೇ ಬಾರಿಗೆ ತನ್ನ ರಾಷ್ಟ್ರದಲ್ಲಿ ಆಯೋಜನೆ ಮಾಡ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಸ್ಟ್ರೇಲಿಯಾದಲ್ಲಿ ಇದನ್ನ ಈ ವರ್ಷ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು ಮಲಬಾರ್ ನೇವಲ್ ಡ್ರಿಲ್ ಅಥವಾ ಮಲಬಾರ್ ನೌಕಾ ಸಮರಾಭ್ಯಾಸ ಅಂತ ಕರಿತೇವೆ. ಸೊ ಇದನ್ನ ಆಸ್ಟ್ರೇಲಿಯಾದಲ್ಲಿ ಲಾಂಚ್ ಮಾಡಿರ್ತಾರೆ. ಸೊ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಇಂಡಿಯಾ, ಆಸ್ಟ್ರೇಲಿಯಾ, ಜಪಾನ್ ಮತ್ತು USA ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಬಹುಪಕ್ಷೀಯ ನೌಕಾ ಅಭ್ಯಾಸವಾಗಿರುತ್ತೆ. ಸೊ ಇದನ್ನ ನಾವು ಮಲಬಾರ್ 2023 ಅಂತ ಕರಿತೇವೆ. ಇದು ಈ ವರ್ಷ ಆಗಸ್ಟ್ ನಲ್ಲಿ ನಡೀತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಇದನ್ನ ಎಲ್ ಮಾಡ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂದ್ರೆ ಆಸ್ಟ್ರೇಲಿಯಾದ ಪರ್ತ್ ನಲ್ಲಿ ನಡೆಸಲಿಕ್ಕೆ ಈಗ ನಿರ್ಧಾರವನ್ನ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಮೂವ್ ಆನ್ ಟು ಕ್ವೆಶ್ಚನ್ ನಂಬರ್ 9. ಸೊ ಪ್ರಶ್ನೆ ಸಂಖ್ಯೆ 9ರಲ್ಲಿ ಈ ಕೆಳಗಿನ ಯಾರ ಜನ್ಮದಿನದ ನೆನಪಿಗಾಗಿ ವಿಶ್ವ ಸ್ಕೌಟ್ ದಿನವನ್ನ ಆಚರಣೆ ಮಾಡಲಾಗುತ್ತೆ? ಅಂದ್ರೆ ವರ್ಲ್ಡ್ ಸ್ಕೌಟ್ ಡೇ ಅಂತ ನಾವೇನ್ ಕರಿತೇವೆ. ಸೊ ಇದು ಯಾರ ಬರ್ತ್ ಆನಿವರ್ಸರಿ ನೆನಪಿಗಾಗಿ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅವ್ರನ್ನ ನಾವು ಲಾರ್ಡ್ ರಾಬರ್ಟ್ ಬ್ಯಾಡನ್ ಪೋವೆಲ್ ಅಂತ ಕರಿತೇವೆ. ಸೊ ಇವರ ಜನ್ಮ ದಿನೋತ್ಸವದ ನೆನಪಿಗಾಗಿ ಪ್ರಪಂಚದಾದ್ಯಂತ ವರ್ಲ್ಡ್ ಸ್ಕೌಟ್ ಡೇ ಅಥವಾ ವಿಶ್ವ ಸ್ಕೌಟ್ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಸೊ ಅವರ ಹೆಸರು ಲಾರ್ಡ್ ರಾಬರ್ಟ್ ಬ್ಯಾಡನ್ ಪೋವೆಲ್ ಅಂತ ಕರಿತೇವೆ. ಸೊ ಈ ಒಂದು ದಿನವನ್ನ ವಿಶ್ವದಾದ್ಯಂತ ಫೆಬ್ರವರಿ 22ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನದ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಇಟ್ ಇಸ್ ದಿ ಬರ್ತ್ ಆನಿವರ್ಸರಿ ಆಫ್ ಹಿಸ್ ವೈಫ್, ಅಂದ್ರೆ ಅವರ ವೈಫ್ ಏನಿರ್ತಾರೆ ಅವರ
ಜನ್ಮ ವಾರ್ಷಿಕೋತ್ಸವ ಕೂಡ ಇದೇ ದಿನಾಂಕದಂದು ಬರುತ್ತೆ. ಹಾಗಿದ್ರೆ ಲಾರ್ಡ್ ರಾಬರ್ಟ್ ಬ್ಯಾಡನ್ ಪೋವಲ್ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಇವರು ಫೆಬ್ರವರಿ 22, 1857ರಲ್ಲಿ ಲಂಡನ್ ನಲ್ಲಿ ಇವರ ಜನ್ಮ ಆಗುತ್ತೆ. ಸೊ ಅದಾದ್ಮೇಲೆ ಇವರು ಬೋಯರ್ ವಾರ್ ಅಂತ ಒಂದು ನಡೆಯುತ್ತೆ 1899 ಅಲ್ಲಿ ಒಂದು ಯುದ್ಧ ನಡೆಯುತ್ತೆ, ಅದನ್ನ ನಾವು ಬೋಯರ್ ಯುದ್ಧ ಅಂತ ಕರಿತೇವೆ. ಸೊ ಈ ಯುದ್ಧದಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅದಾದ್ಮೇಲೆ ಈಸ್ ಬೇಸಿಕಲಿ ಅನ್ ಎಜುಕೇಟರ್ ಅಂಡ್ ರೈಟರ್, ಅಂದ್ರೆ ಇವರು ಶಿಕ್ಷಣ ತಜ್ಞರಾಗಿರ್ತಾರೆ ಮತ್ತು ಬರಹಗಾರರು ಕೂಡ ಆಗಿರ್ತಾರೆ. ಅದಾದ್ಮೇಲೆ ಒಂದು ಬಾಯ್ ಸ್ಕೌಟ್ ಮೂವ್ಮೆಂಟ್ ಅಂತ ಇವರು ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಒಂದು ಮೂವ್ಮೆಂಟ್ ಅಥವಾ ಚಳುವಳಿಗೆ ಇವರು ಫೌಂಡೇಶನ್ ಅಥವಾ ಅಡಿಪಾಯವನ್ನ ಹಾಕಿರ್ತಾರೆ. ಸೊ ಆ ಒಂದು ಕಾರಣದಿಂದ ಸೊ ಇವರಿಗೆ ಆ ಒಂದು ಅವರ ಜನ್ಮ ದಿನೋತ್ಸವವನ್ನ ನಾವು ವರ್ಲ್ಡ್ ಸ್ಕೌಟ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೇವೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 10th ಕ್ವೆಶನ್. ಕ್ರಾಸ್ ಡಿ ಐ, ಇದನ್ನ XDI ಅಂತ ಓದ್ಬಾರ್ದು, ಕ್ರಾಸ್ DI ಅಂತ ಓದ್ಬೇಕಾಗಿರುತ್ತೆ. ಸೊ ಇವರು ಒಂದು ಗ್ರಾಸ್ ಡೊಮೆಸ್ಟಿಕ್ ಕ್ಲೈಮೇಟ್ ರಿಸ್ಕ್ ವರದಿಯನ್ನ ಕೊಟ್ಟಿರ್ತಾರೆ. ಅಂದ್ರೆ ಈ ಒಂದು ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಅನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ರಿಪೋರ್ಟ್ ನ ಪ್ರಕಾರ ಈ ಕೆಳಗೆ ಇರತಕ್ಕಂತ ಯಾವ ರಾಷ್ಟ್ರಗಳ ಆರ್ಥಿಕತೆ, ಅಂದ್ರೆ ಎಕಾನಮಿ ಆಫ್ ದಿ ವಿಚ್ ಆಫ್ ದಿ ಫಾಲೋಯಿಂಗ್ ಕಂಟ್ರೀಸ್ ಆರ್ ಅಟ್ ರಿಸ್ಕ್ ಡ್ಯೂ ಟು ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆಯಿಂದ ಯಾವ ಕೆಳಗಿನ ರಾಷ್ಟ್ರಗಳ ಆರ್ಥಿಕತೆಯು ಮೇಲೆ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಈ ಮೇಲಿನ ಎಲ್ಲ ರಾಷ್ಟ್ರಗಳು ಕ್ಲೈಮೇಟ್ ಇಂದ ಇಂಪ್ಯಾಕ್ಟ್ ಗೆ ಒಳಗಾಗಬಹುದಾಗಿರ್ತಕ್ಕಂಥ ಕಂಟ್ರೀಸ್ ಅಂತ ಸೊ ಈ ಒಂದು ರಿಪೋರ್ಟ್ ನ ಪ್ರಕಾರ ಹೇಳ್ತಾ ಇದ್ದಾರೆ. ಸೊ ಈ ಆರ್ಟಿಕಲ್ ನಮ್ಗೆ ಎನ್ವೈರನ್ಮೆಂಟಲ್ ರಿಲೇಟೆಡ್ ಇಶ್ಯೂಸ್ ಬಂದಾಗ ಕಡ್ಡಾಯವಾಗಿ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವು ಬರಿಬೋದಾಗಿರುತ್ತೆ. ಸೊ ಈ ರಿಪೋರ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ರಾಸ್ ಡಿಪೆಂಡೆನ್ಸಿ ಇನಿಷಿಯೇಟಿವ್ ಅಂತ ಕರಿತೇವೆ. ಸೊ ಇವ್ರು ಕೊಟ್ಟಿರ್ತಕ್ಕಂಥ ವರದಿಯನ್ನ ನಾವು ಗ್ರಾಸ್ ಡೊಮೆಸ್ಟಿಕ್ ಕ್ಲೈಮೇಟ್ ರಿಸ್ಕ್ ರಿಪೋರ್ಟ್ ಅಥವಾ ಗ್ರಾಸ್ ಡೊಮೆಸ್ಟಿಕ್ ಈ ಹವಾಮಾನ ಅಪಾಯ ವರದಿ ಅಂತ ಕರಿತೇವೆ. ಸೊ ಈ ಒಂದು ವರದಿಯ ಪ್ರಕಾರ ಇಂಡಿಯಾ, ಚೈನಾ ಅಂಡ್ US ವಿಲ್ ವಿಟ್ನೆಸ್ ದಿ ವರ್ಸ್ಟ್ ಇಂಪ್ಯಾಕ್ಟ್ ಆಫ್ ಕ್ಲೈಮೇಟ್ ಚೇಂಜ್, ಅಂದ್ರೆ ಈ ಒಂದು ಹವಾಮಾನ ಬದಲಾವಣೆಗೆ ಅತಿ ಕೆಟ್ಟ ಪರಿಣಾಮಗಳನ್ನ ಫೇಸ್ ಮಾಡಬೇಕಾಗಿರ್ತಕ್ಕಂಥ ರಾಷ್ಟ್ರಗಳು ಭಾರತ, ಚೀನಾ ಮತ್ತು US ಅಂತ ಈ ಒಂದು ವರದಿಯ ಪ್ರಕಾರ ಹೇಳಲಾಗ್ತಾ ಇದೆ. ಸೊ ಅಮಾಂಗ್ ಇಂಡಿಯನ್ ಸ್ಟೇಟ್ಸ್, ಅಂದ್ರೆ ಭಾರತ ದೇಶದ ರಾಜ್ಯಗಳಲ್ಲಿ 14 ಇಂಡಿಯನ್ ಸ್ಟೇಟ್ಸ್ ವಿಲ್ ರಿಮೇನ್ ವಿತ್ ಇನ್ ದಿ ಟಾಪ್ 100 ಮೋಸ್ಟ್ ಕ್ಲೈಮೇಟ್ ರಿಸ್ಕ್ ಪ್ರೋನ್ ಟೆರಿಟರೀಸ್. ಅಂದ್ರೆ ಈ ಟಾಪ್ 100 ರಿಸ್ಕ್ ಸ್ಟೇಟ್ಸ್ ಅನ್ನ ನಾವು ತೆಗೆದುಕೊಂಡಾಗ, ಅಂದ್ರೆ ಪ್ರಪಂಚದಾದ್ಯಂತ 100 ಅಪಾಯ ಭರಿತ ರಾಜ್ಯಗಳನ್ನ ನಾವು ತೆಗೆದುಕೊಂಡಾಗ ಭಾರತ ದೇಶದ 14 ರಾಜ್ಯಗಳು ಟಾಪ್ 100 ಅಲ್ಲಿರುತ್ತೆ. ಸೊ ಈ ಒಂದು ವರದಿ ನಮ್ಗೆ ತುಂಬಾ ಅಪಾಯಕರವಾಗಿರ್ತಕ್ಕಂಥ ಒಂದು ಅಲಾರ್ಮ್ ಆಗಿರುತ್ತೆ. ಸೊ ಮೋರ್ ದೆನ್ 2600 ರೀಜನ್ಸ್ ಇನ್ ದಿ ವರ್ಲ್ಡ್ ಬೈ 2050, ಅಂದ್ರೆ 2050ರ ವೇಳೆಗೆ ವಿಶ್ವದ 2600ಕ್ಕೂ ಹೆಚ್ಚು ಪ್ರದೇಶಗಳ ಪೈಕಿ 100 ಹೆಚ್ಚು ಹವಾಮಾನ ಅಪಾಯ ಪೀಡಿತ ಪ್ರದೇಶಗಳು ಉಳಿಯುತ್ತವೆ ಎಂದು ಬಹಿರಂಗಪಡಿಸಲಾಗಿದೆ. ಅಂದ್ರೆ 2600 ಪ್ರದೇಶಗಳು ಕ್ಲೈಮೇಟ್ ರಿಸ್ಕ್ ಅಲ್ಲಿ ಇರುತ್ತೆ. ಅದರಲ್ಲಿ ಟಾಪ್ 100 ಅನ್ನ ನಾವು ತೆಗೆದುಕೊಂಡಾಗ 14 ರಾಜ್ಯಗಳು ನಮ್ಮ ಭಾರತ ದೇಶದಲ್ಲಿಯೇ ಇದಾವೆ ಅಂತ ಈ ಒಂದು ವರದಿಯ ಪ್ರಕಾರ ಹೇಳಲಾಗ್ತಾ ಇದೆ. ಸೊ ಈ ಒಂದು ವರದಿ 2050ರ ವೇಳೆಗೆ ಪ್ರೊಜೆಕ್ಟ್ ಮಾಡಿರ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಈ ಒಂದು ರಿಸ್ಕ್ ಪ್ರೊಫೈಲ್ ಅನ್ನ ನಾವು ನೋಡೋದಾದ್ರೆ, as I told you before, ಟಾಪ್ 100 ಅಲ್ಲಿ ಭಾರತ ದೇಶದ 14 ರಾಜ್ಯಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಆ ರಾಜ್ಯಗಳು ಯಾವ್ದ್ಯಾವ್ದು ಅಂದ್ರೆ ಬಿಹಾರ್, ಉತ್ತರ ಪ್ರದೇಶ್, ಅಸ್ಸಾಂ, ರಾಜಸ್ಥಾನ್, ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್, ಪಂಜಾಬ್, ಕೇರಳ, ಮಧ್ಯಪ್ರದೇಶ್, ವೆಸ್ಟ್ ಬೆಂಗಾಲ್, ಹರಿಯಾಣ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್. ಸೊ ಇದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕೂಡ ಒಂದು ಅಪಾಯಕ್ಕೆ ಸಿಲುಕಬಹುದಾಗಿರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಈ ಎಲ್ಲ ರಾಜ್ಯಗಳ ಪೈಕಿ ಟಾಪ್ 1 ಅಲ್ಲಿ ಅಂದ್ರೆ ಹೈಯೆಸ್ಟ್ ರಿಸ್ಕ್ ಇರ್ತಕ್ಕಂಥ ರಾಜ್ಯ ಯಾವುದು ಅಂದ್ರೆ ಬಿಹಾರ ಹೈಯೆಸ್ಟ್ ರಿಸ್ಕಿ ಸ್ಟೇಟ್ ಅಂತ ಇವರು ಡಿಕ್ಲೇರ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ನಾವು ಉತ್ತರ ಪ್ರದೇಶವನ್ನ 25th ಪ್ಲೇಸ್ ಅಲ್ಲಿ ನೋಡ್ಬೋದಾಗಿರುತ್ತೆ ಮತ್ತು ಅಸ್ಸಾಂ ಅನ್ನ ನಾವು 28th ಪ್ಲೇಸ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ನಮ್ಮ ಭಾರತದ ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಜಾಗತಿಕವಾಗಿ ಅಪಾಯದಲ್ಲಿರ್ತಕ್ಕಂಥ ರಾಷ್ಟ್ರಗಳನ್ನ ನಾವು ನೋಡೋದಾದ್ರೆ ಮೋಸ್ಟ್ ವಲ್ನರಬಲ್ ಕಂಟ್ರೀಸ್ ಅಲ್ಲಿ ಚೈನಾ ಹ್ಯಾಸ್ ದಿ ಹೈಯೆಸ್ಟ್ ನಂಬರ್ ಆಫ್ ಪ್ರಾವಿನ್ಸಸ್ ಇನ್ ಟಾಪ್ 50, ಅಂದ್ರೆ ಟಾಪ್ 50ಯಲ್ಲಿ ಚೈನಾ ದೇಶದ ಅನೇಕ ಪ್ರಾಂತ್ಯಗಳು ಟಾಪ್ 50ಯಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಚೈನಾ ಮೋಸ್ಟ್ ರಿಸ್ಕಿಯೆಸ್ಟ್ ಆಗಿರುತ್ತೆ. ಡ್ಯೂ ಟು ಕ್ಲೈಮೇಟ್ ಚೇಂಜ್ ಇಂದ ತೊಂದರೆಗೊಳಗಾಗ್ತಕ್ಕಂಥ ರಾಷ್ಟ್ರಗಳಲ್ಲಿ ಚೈನಾ ಹೈಯೆಸ್ಟ್ ಇರುತ್ತೆ. ಅದಾದ್ಮೇಲೆ US 2ನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಅದಾದ್ಮೇಲೆ ಭಾರತ ರಾಷ್ಟ್ರ 3ನೇ ಸ್ಥಾನದಲ್ಲಿರುತ್ತೆ. ಸೊ ಆ ಒಂದು ಕಾರಣದಿಂದ ಚೈನಾ, US, ಇಂಡಿಯಾ ಈ 3 ರಾಷ್ಟ್ರಗಳು ಕ್ಲೈಮೇಟ್ ಚೇಂಜ್ ಇಂದ ಇಂಪ್ಯಾಕ್ಟ್ ಆಗ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಜ್ಞಾನಗಂಗೋತ್ರಿ ಸ್ನಿಪ್ಪೆಟ್ಸ್. ಜರ್ಮನಿ ಟು ಹೋಸ್ಟ್ ಮುನಿಷ್ ಸೆಕ್ಯೂರಿಟಿ ಕಾನ್ಫರೆನ್ಸ್. ಸೊ ಇದನ್ನ ನಾವು ಮುನಿಷ್ ಭದ್ರತಾ ಸಮ್ಮೇಳನ ಅಂತ ಕರಿತೇವೆ. ಇದನ್ನ ಹೋಸ್ಟ್ ಅಥವಾ ಅತಿಥಿಯನ್ನ ವಹಿಸ್ತಾ ಇರ್ತಕ್ಕಂಥ ರಾಷ್ಟ್ರ ಬಂದು ಜರ್ಮನಿ ಆಗಿರುತ್ತೆ. ಸೊ ಈ ಒಂದು ಕಾನ್ಫರೆನ್ಸ್ ಏನಿರುತ್ತೆ
ಆನ್ಯುಯಲ್ ಕಾನ್ಫರೆನ್ಸ್ ದಟ್ ಫೋಕಸಸ್ ಆನ್ ಗ್ಲೋಬಲ್ ಸೆಕ್ಯೂರಿಟಿ ಇಶ್ಯೂಸ್, ಅಂದ್ರೆ ಈ ಒಂದು ಜಾಗತಿಕ ಭದ್ರತಾ ಸಮಸ್ಯೆಗಳೇನಿರ್ತವೆ ಅದರ ಮೇಲೆ ಕೇಂದ್ರೀಕರಿಸ್ತಕ್ಕಂಥ ಒಂದು ವಾರ್ಷಿಕ ಸಮ್ಮೇಳನ ಇದಾಗಿರುತ್ತೆ. ಸೊ ಇದರಲ್ಲಿ ರಾಷ್ಟ್ರಗಳ ಪ್ರಮುಖ ನಾಯಕರು ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಕಾನ್ಫರೆನ್ಸ್ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ದಿಸ್ ವಿ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 372. You can just pause the video, go through the questions and give us the answers. Once again, I'll meet you tomorrow with tomorrow's updates. Till then, keep reading, take care of yourselves, and thank you very much for watching this.